ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ರಿಲೀಸ್ ಆಗೋದು ಯಾವಾಗ? ಕೋಡಿಮಠ ಶ್ರೀ ಹೇಳಿದ್ರು ದರ್ಶನ್ ಭವಿಷ್ಯವನ್ನ, ರಾಜಕೀಯದಲ್ಲಿ ಕಾಠೇರನಿಗಿದೆಯಾ ವೈಭೋಗ? ಇವತ್ತಲ್ಲ ನಾಳೆ ಡಿ ಬಾಸ್ ರಿಲೀಸ್ ಆಗ್ತಾರೆ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ಒಂದು ತಿಂಗಳು ಕಳೀಲಿ ಅಪ್ಪ ಬರ್ತಾರೆ ಅಂತ ಹೇಳಿ ಪಾಪ ವಿನೀಶ್ಗೆ ತಾಯಿ ವಿಜಯಲಕ್ಷ್ಮಿ ಹೇಳಿ ಸಾಕಾಯ್ತು. ದರ್ಶನ್ ಮೊದಲು ಜೈಲಿನಿಂದ ಹೊರಬರಲಿ, ಈ ವಿಷಯ ಕೋರ್ಟ್ನಲ್ಲಿದೆ, ನಾವು ಮಾತನಾಡಬಾರದು. ನಾವು ಮಾತನಾಡಿದ್ರೆ ನ್ಯಾಯಾಲಯದ ವಿರುದ್ಧ ಹೋದಂತೆ. ನ್ಯಾಯಾಲಯದ ತೀರ್ಮಾನ ನಾವು ಒಪ್ಪಿಕೊಳ್ಳಬೇಕು. ದರ್ಶನ್ಗೆ ದೇವರು ಒಳ್ಳೆಯದು ಮಾಡಲಿ. ದರ್ಶನ್ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ ಕೋಡಿಮಠ ಶ್ರೀ. ಕೋಡಿಮಠದ ಶ್ರೀಗಳು ಹೇಳ್ತಾರೆ, ದರ್ಶನ್ ಪ್ರಕರಣ ನ್ಯಾಯಾಲಯದಲ್ಲಿದೆ. ಒಂದು ಪ್ರಕರಣ ನ್ಯಾಯಾಲಯದ ಅಂಗಳದಲ್ಲಿ ಟ್ರಯಲಲ್ಲೋ ಅಥವಾ ವಿಚಾರಣೆಯ ಹಂತದಲ್ಲೋ ಇರಬೇಕಾದ್ರೆ ಅದರ ಬಗ್ಗೆ ವಿಶ್ಲೇಷಣೆ ಆಗಲಿ ಮತ್ತೊಂದು ವಿಮರ್ಶೆ ಆಗಲಿ ಆಗಕೂಡ್ದು. ಒಂದು ವೇಳೆ ನೀವು ಮಾಡುವ ವಿಶ್ಲೇಷಣೆ ಅಥವಾ ವಿಮರ್ಶೆ ಅಲ್ಲಿನ ಇನ್ವೆಸ್ಟಿಗೇಷನ್ಗೆ ಅಥವಾ ತೀರ್ಮಾನಗಳಿಗೆ ವಿರುದ್ಧವಾಗಿರುವುದಾದರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ಸೊ ಹೀಗಾಗಿ ನಾವೀಗೇನು ಮಾತನಾಡೋದಿಲ್ಲ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು, ಅದಾದ ಮೇಲೆ ನಾವು ಎಲ್ಲವನ್ನು ಕೂಡ ಹೇಳಲಿದ್ದೇವೆ ಅಂತೇಳಿ ಮಾರ್ಮಿಕವಾಗಿ ಕೋಡಿ ಶ್ರೀಗಳು ಹೇಳಿದ್ದಾರೆ. ಇನ್ನು ರಾಜಕೀಯದಲ್ಲಿ ಕಾಠೇರನಿಗೆ ವೈಭೋಗ ಇದೆಯಾ? ಈ ತರಹದೊಂದು ಪ್ರಶ್ನೆಗೆ ದರ್ಶನ್ ಮೊದಲು ಜೈಲಿನಿಂದ ಹೊರಬರಬೇಕು, ಈ ವಿಷಯ ಕೋರ್ಟ್ನಲ್ಲಿದೆ, ನಾವು ಮಾತನಾಡಬಾರ್ದು. ಇನ್ನು ದೇವರು ದರ್ಶನ್ಗೆ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೋಡಿ ಶ್ರೀ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಬಲವಾದಂತಹ ಸಾಕ್ಷಿಗಳಿದ್ದಾವೆ, ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ, ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ಎಲ್ಲವೂ ನಟ ದರ್ಶನ್ಗೆ ಕಾನೂನು ಉರುಳನ್ನು ಹಾಕಿದೆ. ಈ ಉರುಳಿನಿಂದ ಪಾರಾಗಬೇಕು ಅಂದರೆ ನ್ಯಾಯಾಲಯದಲ್ಲಿ ಅಂತಿಮ ತೀರ್ಪಿನಲ್ಲಿ ಏನು ಬರುತ್ತೆ ಅನ್ನೋದು ಮಾತ್ರ ಈಗ ಕುತೂಹಲ. ಕೋಡಿ ಶ್ರೀಗಳು ಕೂಡ ಅದನ್ನು ವಿವರಿಸೋದಕ್ಕೆ ಹೋಗಲಿಲ್ಲ, ಬದಲಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಅವರಿಗೆ ಆಶೀರ್ವದಿಸಿದ್ದಾರೆ. ಇನ್ನು ನಟ ದರ್ಶನ್ ಫ್ಯಾನ್ಸ್ಗಳು, ಫ್ಯಾಮಿಲಿ ಎಲ್ಲರೂ ಕೂಡ ಬಿಡುಗಡೆಯ ನಿರೀಕ್ಷೆಯಲ್ಲಿದ್ದಾರೆ. ರವಿಚಂದ್ರನ್ ಇತ್ತೀಚೆಗೆ 1-2 ತಿಂಗಳಲ್ಲಿ ನಟ ದರ್ಶನ್ ಹೊರಗೆ ಬರ್ತಾರೆ ಅಂತ ಹೇಳಿದ್ರು. ಯಾವ ಆಧಾರದಲ್ಲಿ ಹಂಗೆ ಹೇಳಿದ್ರು ಗೊತ್ತಿಲ್ಲ, ಬರ್ತಾರೆ ಅನ್ನೋ ಊಹೆಯ ಮಾತನ್ನು ಆಡೋದು. ವೇದಿಕೆ ಸಿಗುತ್ತೆ, ಆ ವೇದಿಕೆಯಲ್ಲಿ ಒಂದು ಸೌಂದರ್ಯವಾದಂಥ ಮಾತುಗಳನ್ನು ಆಡಬೇಕು ಅನ್ನೋ ಕಾರಣಕ್ಕೆ ಆಡೋದ್ರೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.